ಕೊಡಗು ಜಿಲ್ಲೆಯಲ್ಲೂ ಕೂಡ ಬಿರುಸು ಪಡಿತಾ ಇದೆ ಮಳೆ. ಹಾರಂಗಿ ಜಲಾಶಯಕ್ಕೆ 3665 ಕ್ಯೂಸೆಕ್ನಷ್ಟು ಒಳಹರಿವು ಇದೆ. ಒಂದೇ ದಿನದಲ್ಲಿ ಡ್ಯಾಂಗೆ 1.5 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಮಡಿಕೇರಿ, ಗಾಳಿಬೀಡು, ಕಾಲೂರು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಜಲಾಶಯದ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಒಳಹರಿವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಟಿಎಂಸಿ, ಕ್ಯೂಸೆಕ್ಕು ಹೀಗೆಲ್ಲ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಿರೋರಿಗೆ ಓಕೆ, ಬಟ್ ಕ್ಯೂಸೆಕ್ ಅಂದರೆ ಎಷ್ಟಂದರೆ ಈಗ 11,000 12,000 ಕ್ಯೂಸೆಕ್ ಅಂತೀವಲ್ಲ ನಾವು, ಒಂದು ಕ್ಯೂಸೆಕ್ ಅಂದರೆ 28.17 ಲೀಟರ್ ಅಂತ, ಲೀಟರ್ ನೀರು ಅಂತ ಬಾಟ್ಲಲ್ಲಿ ನೀವು ತುಂಬಿಟ್ಟು ಲೆಕ್ಕ ಹೇಳೋದಾದರೆ, ಒಂದು ಟಿಎಂಸಿ ನೀರಂದರೆ 11,574 ಕ್ಯೂಸೆಕ್ ಅಂತ. ಒಂದು ಕ್ಯೂಸೆಕ್ ಅಂದರೆ 28 ಲೀಟರ್ ಅಂತ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಪುನರ್ವಸು ಮಳೆ. ಮೈತಾಡಿ ಚಾಮಿಯಾಲ ಸಂಪರ್ಕಿಸುವಂತಹ ಸೇತುವೆ ಇದರ ಪರಿಣಾಮವಾಗಿ ಜಲಾವೃತಗೊಂಡಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿರುವಂತಹ ಸೇತುವೆ ಇದು. ನೀರು ನಿಂತಿದ್ದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಅನಗತ್ಯ ಪ್ರಯಾಣವನ್ನು ತಪ್ಪಿಸೋದಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಯಾಕಂದರೆ ನಿರಾತಂಕವಾಗಿ ನೀವು ಸಂಚಾರ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಡಿ, ಸದ್ಯಕ್ಕಂತೂ ಸ್ಟಾಪ್ ಮಾಡಿ ಅದನ್ನು. ಯಾಕಂದರೆ ಸ್ವಲ್ಪ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ನೀರಿನ ಮಟ್ಟ ಇನ್ನಷ್ಟು ಏಕಾಏಕಿ ಏರಿಕೆ ಆಗತ್ತೆ ಅಂತ. ನೋಡಿ, ಡ್ಯಾಮ್ನಿಂದ ನೀರು ಬಿಡ್ತಾ ಇದ್ದ ಹಾಗೆ ಪ್ರಾಬ್ಲಮ್ ಏನಾಗುತ್ತೆ, ನೀರಿನ ಮಟ್ಟ 5 ಅಡಿ ಇರುತ್ತೆ ಅಂದ್ಕೊಳ್ಳಿ ಸಪೋಸು, ಏಕಾಏಕಿ 11-12 ಅಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದಾಗೆ ಇಡೀ ಬ್ರಿಡ್ಜೇ ಮುಳುಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ತೊಂದರೆ ತಗೊಳ್ಬೇಡಿ ಅಂತ.